ಹಾಯ್ ನಮಸ್ತೆ. ಏನಪ್ಪ ಇವತ್ತು ಮಾಸ್ತರ್ ಸಾಲೆ ಬಿಟ್ಟ ಹೊಲ ಬಂದು ಕುಂತಂತ ಅನ್ಕೋಬೇಡ್ರಿ. ಸಾಲು ಮರದ ತಿಮ್ಮಕ್ಕ ನಮ್ಮ ನಗಲಿ ಇವತ್ತಿಗೆ 2 ದಿನ ಆಯಿತು. ಅವಳ ಒಂದು ಸವಿ ನೆನಪಿಗೆ ಹಾಕಿ ಅವಳೊಂದು ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಕೇಳ್ಕೊಳ್ತಾ ಈ ಒಂದು ಕಲ್ಪವೃಕ್ಷವನ್ನು ನಮ್ಮ ಹೊಲದಲ್ಲಿ ಇವತ್ತು ನೆಟ್ಟಿದ್ದೀವಿ. ಈ ಕಲ್ಪವೃಕ್ಷ ನಾಳೆ ಬೆಳೆದು ನಮಗಷ್ಟೇ ಅಲ್ಲದೆ ನಾಳೆ ನಮ್ಮ ಮಕ್ಕಳಿಗೂ ಮರೆ ಮಕ್ಕಳಿಗೂ ನೆರಳಾಗಲಿ ಅಂತ ಕೇಳ್ಕೊಳ್ತಾ ಈ ಒಂದು ಗಿಡದ ಮೂಲಕ ತಾಯಿ ಏನು ತಿಮ್ಮಕ್ಕಳ ಒಂದು ಜೀವನ ಚರಿತ್ರೆಯನ್ನು ಇಡೀ ನಮ್ಮ ವಂಶಪೂರ್ವಕವಾಗಿ ವರ್ಷದಿಂದ ವರ್ಷಕ್ಕೆ ಪ್ರತಿ ಜನ್ರೇಷನ್ಗೆ ಈ ಒಂದು ಕಲ್ಪವೃಕ್ಷ ಇರುವವರೆಗೂ ಕೂಡ ಸಂಪೂರ್ಣವಾದಂತಹ ಅವಳ ಒಂದು ಮಾಹಿತಿಯನ್ನು ನಾನು ನಮ್ಮ ಪೀಳಿಗೆಗೆ ಮುಂದುವರಿಸ್ತಾ ಹೋಗ್ತೀನಿ. ಯಾಕಂತಂದರೆ ಕೇವಲ ಒಂದು ಗಿಡವನ್ನು ನಮಗೆ ನೆಡಲಿಕ್ಕೆ ಆಗೋದಿಲ್ಲ. ನಾವು ಉಸಿರಾಡಲಿಕ್ಕೆ ಬೇಕಾದಂಥ ಗಾಳಿ ನಮಗೆ ಬೇಕು, ಅತ್ಯುತ್ತಮವಾದಂತಹ ಆಮ್ಲಜನಕ ಬೇಕಾಗಿದೆ. ಆದರೆ ನಾವೇನು ಮಾಡ್ತಾಯಿದ್ದೀವಿ ಅಂದರೆ ಹಲವಾರು ಕಾರಣಗಳಿಂದ ಇವತ್ತು ಗಿಡಗಳನ್ನ ಹಾಳು ಮಾಡಿ ಇವತ್ತು ಏನು ಮಾಡ್ತಾಯಿದ್ದೀವಿ, ಬೇಸಾಯಕ್ಕೆ ಬೇಕಾದಂಥ ಜಮೀನನ್ನೆಲ್ಲ ಎನೆ ಲೇಔಟ್ ಮಾಡಿಕೊಂಡು ಹಾಳು ಮಾಡ್ತಾಯಿದ್ವಿ. ಆದರೆ ಮುಂದೊಂದು ದಿನ ನಮಗೆ ತಿನ್ನಲಿಕ್ಕೆ ಅನ್ನ ಸಿಗೋದಿಲ್ಲ ಗೊತ್ತಿಲ್ಲ, ಒಳ್ಳೆ ಗಾಳಿ ಸಿಗೋದಿಲ್ಲ ಗೊತ್ತಿಲ್ಲ. ಈಗಿರುವಂಥ ಟೈಮಲ್ಲಿ ನಮಗಿರುವಂತಹ ಒಂದು ಫಲವತ್ತಾದಂಥ ಭೂಮಿಯನ್ನು ನಾವು ಕಾಯ್ಕೊಂಡು ಇರುವಂತಹ ಜಮೀನುಗಳಲ್ಲಿ ಆದಷ್ಟು ಇರ್ದಂಥ ಒಂದು ಫಲವತ್ತಭರಿತವಾದಂಥ ಒಂದು ಗಿಡಗಳನ್ನ ನೆಟ್ಟು ಅವುಗಳಿಂದ ಬರ್ತಕ್ಕಂತಹ ಫಲವನ್ನು ನಮ್ಮ ಮಕ್ಕಳಿಗೆ ನಮ್ಮ ಪೀಳಿಗೆಗೆ ನೀಡಿದರೆ ಅದರಲ್ಲಿ ಸಿಗುವಂತಹ ಆನಂದನೇ ಬೇರೆ ಆಗಿರ್ತದೆ. ಹಾಗಾಗಿ ನಾನು ನಿಮಗೆ ಕೇಳ್ಕೊಳ್ಳೋದು ಒಂದೇ, ತಾವು ಕೂಡ ಸಾಲು ಮರದ ತಿಮ್ಮಕ್ಕನ ಒಂದು ಸವಿ ನೆನಪಿಗಾಗಿ ಪ್ರತಿಯೊಬ್ಬರು ಕೂಡ ಗಿಡವನ್ನು ನೆಡ್ರಿ. ಆ ಒಂದು ಅಭಿಯಾನ ಇವತ್ತು ಆರಂಭ ಆಗಲಿ ಅಂತೇಳಿ ಎಲ್ಲ ಒಂದು ಸರ್ವ ಜನಾಂಗಕ್ಕೆ ನಮ್ಮ ಭಾರತದ ಪ್ರತಿಯೊಬ್ಬ ನಾಗರಿಕರು ಕೂಡ ನಾನು ಕೇಳ್ಕೊತೀನಿ. ಪ್ರತಿಯೊಬ್ಬರಿಗೂ ಕೂಡ ಒಂದೊಂದು ಗಿಡಗಳನ್ನ ನೆಡ್ರಿ. ತಮ್ಮ ನೆಡೋಕ್ಕಾಗಲಿಲ್ಲ ಅಂದರೆ ಒಂದು ಸಸಿಯನ್ನು ತಮ್ಮ ಯಾವುದೇ ಸ್ನೇಹಿತರಿಗೆ ಗಿಫ್ಟಾಗಿ ಕಾಣಿಕೆಯಾಗಿ ನೀಡ್ರಿ. ಅವರು ಆ ಗಿಡಗಳನ್ನ ನೆಟ್ಟು ಸಾಲು ಮರದ ತಿಮ್ಮಕ್ಕಳ ಹೆಸರನ್ನು ಅಜರಾಮರವಾಗಿಸಲಿ. ಸಾವಿರಾರು ಗಿಡಗಳನ್ನ ನೆಟ್ಟಂಥ ತಾಯಿಯ ಒಂದು ಆಶೀರ್ವಾದಕ್ಕೆ ನಾವೆಲ್ಲ ಕೃಪೆ ಆಗಬೇಕು, ಅವಳ ಒಂದು ಆಶೀರ್ವಾದ ನಮಗೆ ಸಿಗಬೇಕು. ಹಾಗೆ ಈ ಶುದ್ಧವಾದಂಥ ಗಾಳಿ ಬೆಳಕು ನಮಗೆಲ್ಲ ಬೇಕಂತಂದರೆ ಗಿಡಗಳನ್ನ ನಾವು ನೆಡಲೇಬೇಕಾಗ್ತದೆ. ಸೊ ಥ್ಯಾಂಕ್ ಯು, ಬಾಯ್ ಬಾಯ್, ಸಿ ಯು.